ನನ್ನ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಮಲ್ಲಿಗೆ ಮಿತ್ರರಿಗೂ ನಮಸ್ಕಾರ. ಹಾಗೆ ನನಗೆ ಕಂಟಿನ್ಯೂ ಆಗಿ ಯಾರೆಲ್ಲ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಪ್ರತಿಯೊಬ್ಬರಿಗೂ ಧನ್ಯವಾದ ತಿಳಿಸ್ತೇನೆ. ಹಾಗೆ ಇನ್ನೂ ನನ್ನ ಚಾನಲನ್ನು ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ನನಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಹಾಗೆ ಇವತ್ತಿನ ನನ್ನ ಹೂವು ನೋಡಿ ಇಷ್ಟು ಉಳಿದಿದೆ. ಇವತ್ತು ನನ್ನ ವೀಡಿಯೋದಲ್ಲಿ ನನಗೆ ಬಂದಿರೋ ಕಮೆಂಟ್ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ. ಅರ್ಥ ಆಗದಿದ್ದರೆ ಇನ್ನೊಮ್ಮೆ ಕಮೆಂಟ್ ಮಾಡಿ, ಇನ್ನೊಮ್ಮೆ ನಾನು ನಾಳೆ ವೀಡಿಯೋದಲ್ಲಿ ಹೇಳ್ತೇನೆ. ನೋಡಿ, ನನಗೆ ಇವತ್ತು ಒಂದು ಅಟ್ಟಿ ಹೂವಿತ್ತು, ಆದರೆ ನನಗೆ 3 ಚೆಂಡು ಕಟ್ಟಲಿಕ್ಕಾಗಿರೋದು. ಯಾಕಂತ ಹೇಳಿದರೆ ನನಗೆ ಇವತ್ತು ನೀರು ಬರ್ತದೆ, ನೀರು ತುಂಬಿಸ್ಕೋಬೇಕು. ಹಾಗೆ ಆಗೋದಿಲ್ಲ, ಬೆಳಿಗ್ಗೆ ತುಂಬ ಹೆವಿ ಕೆಲಸ ಇರ್ತದೆ, ಸುಸ್ತಾಗ್ಬಿಡುತ್ತೆ, ಹೂ ಕಟ್ಟಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಬೇಜಾರಿಲ್ಲ, ನನಗೆ ಎಷ್ಟಾಗುತ್ತೆ ಅಷ್ಟು ಮಾಡ್ತೇನೆ. ಹಾಗೆ ನೀವು ನನಗೆ ಹೇಳಿದಿರಿ ಕಮೆಂಟಲ್ಲಿ, ನಿಮ್ಮ ಕಮೆಂಟನ್ನು ನಿಮ್ಮ ವೀಡಿಯೋ ನೋಡಿ ಯಾಕೋ ಕಮೆಂಟ್ ಮಾಡುವ ಅಂತ ಆಯಿತು, ತಪ್ಪಾಗಿ ಎಣಿಸ್ಕೊಡಿ. ಖಂಡಿತ ಇಲ್ಲ, ಖಂಡಿತ ತಪ್ಪಾಗಿ ಎಣಿಸ್ಕೊಳ್ಳಲ್ಲ. ತುಂಬ ಖುಷಿಯಾಯಿತು ನೀವು ಕಮೆಂಟ್ ಮಾಡಿದ್ದು, ತುಂಬ ಧನ್ಯವಾದ ನಿಮಗೆ. ಹಾಗೂ ಆಲ್ ದ ಬೆಸ್ಟ್. ನಿಮಗೆ ಒಂದಟ್ಟಿ ಹೂ ಆಗುತ್ತೆ ಅಂತ ಹೇಳಿದಿರಿ, ಆಲ್ ದ ಬೆಸ್ಟ್, ಇನ್ನೂ ಜಾಸ್ತಿ ಆಗಲಿ. ಅದೇ ಸೇಲ್ ಮಾಡುವ ಪ್ರೋಸೆಸ್ ಗೊತ್ತಿಲ್ಲ ಅಂತ ಹೇಳಿದ್ರಿ. ಹತ್ತಿರ ಎಲ್ಲರೂ ಕಟ್ಟೆ ಇದೆಯಾ ಅಂತ ವಿಚಾರಿಸ್ಕೊಳ್ಳಿ. ನನ್ನ ಮನೆ ಬಂದುಬಿಟ್ಟು ಮೂಡಬೆಳ್ಳಿ, ಬಟ್ ನನ್ನ ಇಲ್ಲಿ ನಿಯರ್ ಬೈ ಇದ್ದೀರಾ, ನೀವು ದೂರ ಇದ್ದೀರಾ ಗೊತ್ತಿಲ್ಲ ನನಗೆ. ಹತ್ತಿರ ಎಲ್ಲಾದರೂ ಕಟ್ಟೆ ಉಂಟಾ ಅಂತ ವಿಚಾರಿಸ್ಕೊಳ್ಳಿ. ಇಲ್ಲ ಅಂದರೆ ಯಾವುದಾದ್ರೂ ಹೂವಿನ ಅಂಗಡಿಯಲ್ಲಿ ಮಾತಾಡಿಕೊಂಡು ನನ್ನ ಹೂವು ಇದೆ ಹೀಗೆ ನಾನು ಕೊಡ್ತೇನೆ ಅಂತ ಕೇಳಿ ನೋಡಿ. ಹಾಗೆ ಕೂಡ ನೀವು ಸೇಲ್ ಮಾಡ್ಬೋದು. ಹತ್ತಿರ ಇಲ್ಲ, ಹೂವಿನ ಅಂಗಡಿ ಇಲ್ಲ ಅಂದರೆ ನೀವು ಬಸ್ಸಿಗೆ ಕೂಡ ಕೊಡ್ಬೋದು. ಮಾತಾಡ್ಕೊಂಡು ಬಂದರೆ ಬಸ್ಸಲ್ಲ ಕಳಿಸ್ಕೊಡ್ಬೋದು ಅವರಿಗೆ. ಹಾಗಾಗಿ ಮತ್ತು ಇನ್ನೊಬ್ಬರು ಕಮೆಂಟ್ ಮಾಡಿದರೆ ಕೆಂಪಾಗಿದೆ ಗಿಡ ಅಂತ. ನೋಡಿ, ನನ್ನ ಗಿಡ ಕೂಡ ಕೆಂಪಾಗಿದೆ, ಯಾವುದೇ ಥರ ನೀವು ಚಿಂತೆ ಮಾಡಬೇಡಿ. ನನ್ನ ಗಿಡ ಕೂಡ ಹಳದಿ ಆಗ್ತಾ ಬಂದಿದೆ. ಅದು ಗೊಬ್ಬರ ಜಾಸ್ತಿ ಆದರೂ ಕೂಡ ಆಗ್ತದೆ, ಬಿಸಿಲು ಜಾಸ್ತಿ ಆದರೂ ಕೂಡ ಆಗ್ತದೆ. ಈಗ ತುಂಬ ಬಿಸಿಲಿದೆ, ಹೊರಗೆ ನೋಡಲಿಕ್ಕೆ ಸಹ ಆಗೋದಿಲ್ಲ, ಅಷ್ಟು ಬಿಸಿಲಿದೆ. ಹಾಗಾಗಿ ಸಹ ಕೆಂಪಾಗಿರ್ಬೋದು. ಹಾಗೆ ನಿಮಗೆ ಕೆಂಪಾದರೆ ನಿಮಗೆ ಇಷ್ಟ ಆಗಲ್ಲ, ಹೂವಿನ ಗಾತ್ರ ಚಿಕ್ಕದು ಬಂದಿದೆ ಅಂತ ಕಂಡ್ರೆ ಪಚ್ಚೆ ಪೌಡ್ರನ್ನು ಸ್ಪ್ರೇ ಮಾಡಿ, ಹೂವಿನ ಗಾತ್ರ ದೊಡ್ಡದು ಬರುತ್ತೆ. ನನ್ನ ಹೂವು ಕೂಡ ಚಿಕ್ಕದಿದೆ ಮತ್ತು ಗಿಡ ಹಳದಿ ಇದೆ. ನಾನು ಪಚ್ಚೆ ಪೌಡ್ರ್ ಇವತ್ತು ಕೂಡ ಸ್ಪ್ರೇ ಮಾಡ್ತೇನೆ. ಆಮೇಲೆ ಇನ್ನೊಬ್ಬರು ನೀವು ಕಮೆಂಟ್ ಮಾಡಿದ್ದೀರಿ ವೈಟ್ ಪ್ಲೇಸಿಗೆ ಅಂತ. ನೀವು ಫೆಗಸಸ್ ಮತ್ತು ಫಾಸ್ಮಿಟನ್ನು ಮಿಕ್ಸ್ ಮಾಡಿ ಚೆಂದ ಸ್ಪ್ರೇ ಮಾಡಿ, ಸುತ್ತಮುತ್ತ ಯಾವ ಗಿಡ ಇದ್ದರೂ ಕೂಡ ಎಲ್ಲದಕ್ಕೂ ಸ್ಪ್ರೇ ಮಾಡಿ ಗಿಡಗಳನ್ನೆಲ್ಲ ಕಿತ್ತಾಕಿ, ಯಾವುದೇ ನೀರು ಅಥವಾ ಗೊಬ್ಬರ ಹತ್ತಿರ ಫರ್ಟಿಲೈಸರಲ್ಲಾದರೆ ಹತ್ತಿರ ಇಟ್ಟರೆ ತುಂಬ ನುಸಿಗಳು ಬರುತ್ತೆ. ಅದಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡಿ ನಿಮ್ಮ ವೈಟ್ ಪ್ಲೇಸ್ ಎಲ್ಲ ಕಂಪ್ಲೀಟ್ ಹೋಗೋ ತನಕ ನೀವು ಸ್ಪ್ರೇ ಮಾಡಬೇಕು. ಇಲ್ಲ ಅಂತ ಹೇಳಿದರೆ ಅದು ಒಂದು ಕೂತ್ಕೊಂಡ್ರೆ ಸಹ ಎಲ್ಲ ಇದಾಗ್ಬಿಡುತ್ತೆ. ಎಲ್ಲ ಎಲೆಗಳನ್ನು ಅಡಿ ಮೇಲೆ ಎಲ್ಲ ನೀವು ಸ್ಪ್ರೇ ಮಾಡಬೇಕು. ಆವಾಗ ನಿಮ್ಮದು ವೈಟ್ ಪ್ಲೇಸ್ ಎಲ್ಲ ಹೋಗಬೇಕು, ಒಂದು ಗಿಡದಲ್ಲಿ ಒಂದು ಸಹ ಇರಬಾರ್ದು, ಹಾಗೆ ಹೋಗಬೇಕು. ನಾನು ಖಂಡಿತ ಹೋಗುತ್ತೆ. ನನ್ನದು ಹಾಗೆ ನಾನು ತೆಗೆದದ್ದು ಕಂಟಿನ್ಯೂ ಆಗಿ ನಾನು ನೀಮ್ ಆಯಿಲನ್ನು ಸ್ಪ್ರೇ ಮಾಡ್ಕೊಂಡು ಬಂದಿದ್ದೇನೆ. ಹಾಗಾಗಿ ನೀವು ಹೀಗೆ ಮಾಡಿ ಅಂತ ಹೇಳ್ತೇನೆ. ನೋಡಿ, ನಾನಿಷ್ಟು ನಿಮಗೆ ತಿಳಿಸಿದ್ದೇನೆ. ನನ್ನ ವೀಡಿಯೋದಲ್ಲಿ ನಿಮ್ಗೆ ಏನಾದ್ರು ಅರ್ಥ ಆಗಲಿಲ್ಲ ಅಂದರೆ ಇನ್ನೊಮ್ಮೆ ಕಮೆಂಟ್ ಮಾಡಿ, ನಾನು ನಿಮಗೆ ಹೇಳ್ತೇನೆ. ಕಮೆಂಟಲ್ಲಿ ಕೂಡ ತಿಳಿಸ್ತೇನೆ. ನಿಮಗೆ ನಾನು ಕೇಳಿದ್ದೆ ಯಾವ ಗೊಬ್ಬರ ಹಾಕಿದ್ದೀರಿ ಅಂತ, ಬಟ್ ನೀವು ತಿಳಿಸಲಿಲ್ಲ. ಅದಕ್ಕೋಸ್ಕರ ನಾನು ಜಾಸ್ತಿ ಅಂತ ಹೇಳಲಿಲ್ಲ. ಗೊಬ್ಬರ ಜಾಸ್ತಿ ಆದರೂ ಹಳದಿ ಆಗುತ್ತೆ ಗಿಡ, ನೀರು ಜಾಸ್ತಿ ಆದರೂ ಹಳದಿ ಆಗುತ್ತೆ, ಬಿಸಿಲು ಜಾಸ್ತಿ ಆದರೂ ಹಳದಿ ಆಗುತ್ತೆ. ನಿಮಗೆ ಪಾಟಲ್ಲಿದ್ದ ಗಿಡ ಆದರೆ ಸ್ವಲ್ಪ ನೆರಳಲ್ಲಿಡಿ, 1 ವೀಕ್ ಹಳದಿ ಆಗ್ತಾ ಬರ್ತದೆ ಗಿಡ. ಯಾಕಂದರೆ ನಾನು ಅದು ಎಕ್ಸ್ಪೆರಿಮೆಂಟ್ ಮಾಡಿದ್ದೇನೆ. ನನ್ನ ಗಿಡವನ್ನು ನಾನು ಒಳಗಡೆ ಇಟ್ಟಿದ್ದೆ, ಹಾಗಾಗಿ ಸ್ವಲ್ಪ ಗಿಡ ನನ್ನದು ಹಳದಿಯಾಗಿ ಹಸಿರಾಗಿ ಬಂದಿದೆ, ಹಳದಿ ಇದ್ದದ್ದು. ಇನ್ನು ನೆಲದಲ್ಲಿದ್ದದೆಲ್ಲ ಎಂತ ಮಾಡಲಿಕ್ಕೆ ಆಗೋದಿಲ್ಲ, ಬಿಸಿಲಿಗೆ ಕೆಂಪು ಆಗ್ತದೆ. ಯಾವುದಕ್ಕೆ ಚಿಂತೆ ಮಾಡಬೇಕಂತಿಲ್ಲ ಅಷ್ಟೇ. ಏನಾದರೂ ಡೌಟ್ ಇದ್ದರೆ ಇನ್ನೊಮ್ಮೆ ನನಗೆ ಕಮೆಂಟ್ ಮಾಡಿ, ನನ್ನ ಕಮೆಂಟಿಗೆ ರಿಪ್ಲೈ ಮಾಡಿ, ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಓಕೆ, ನೋಡಿದ್ರಲ್ಲ ಸ್ನೇಹಿತರೆ, ನನ್ನ ಇದು ಉಳಿದಿದ್ದು ಮಾರ್ನಿಂಗಿದು ಹೂವು ಇನ್ನು ಕಟ್ಟಬೇಕು ಅಷ್ಟೇ. ಹಾಗೆ ಆಯಿತು, ನನ್ನ ವಿಡಿಯೋ ಮುಗಿಸ್ತಾ ಇದ್ದೇನೆ. ಬಾಯ್ ಬಾಯ್. ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ.